Hi viewers, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ಗೆ ನಿಮಗೆ ಸ್ವಾಗತ. www.youtube.com/basic tutorials ಫಾರ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಸಹ ನಮ್ಮ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಏನೋ ಪೇಜನ್ನ ನೀವು ಲೈಕ್ ಮಾಡಿ, ಮತ್ತು ಟ್ವಿಟರಲ್ಲಿ ಸಹ ಫಾಲೋ ಮಾಡೋದ್ರ ಮೂಲಕ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮಿಸ್ ಆಗದೆ ನಿಮ್ಮ ಇಮೇಲ್ಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ. ವ್ಯೂವರ್ಸ್, ನಾನು ಇವತ್ತು ನಿಮಗೆ ಒಂದು ಹೊಸ ಮೊಬೈಲ್ ಅಪ್ಲಿಕೇಶನ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಸ್ಕ್ಯಾನರು. ಅದು ಆಲ್ರೆಡಿ 50 ಮಿಲಿಯನ್ ಡೌನ್ಲೋಡ್ಸ್ ಆಗಿರೋಂಥದ್ದು. ಸ್ಕ್ಯಾನರ್ ಏನಂದರೆ ನೀವೆಲ್ಲ ಈಗ ಹೊರಗಡೆ ಇರ್ತೀರ ಅಥವಾ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇದೆ, ಇಮಿಡಿಯೇಟಾಗಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನಿಂಗ್ ಸೆಂಟರ್ ಇರಲ್ಲ, ಅಂದರೆ ಸ್ಕ್ಯಾನ್ ಮಾಡಿ ಕಳ್ಸೋಕ್ಕೆ ನಿಮ್ಗೆ ಸಿಗೋಲ್ಲ. ಅಂಥ ಟೈಮಲ್ಲೇ ನಿಮ್ಮ ಮೊಬೈಲ್ನೇ ಒಂದು ಸ್ಕ್ಯಾನರ್ ಥರ ನೀವು ಯೂಸ್ ಮಾಡಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಕಳಿಸ್ಬೋದು. ಅದು ನಿಮ್ಮ ಸ್ಕ್ಯಾನಿಂಗ್ ಮಾಡಿಸೋದು ಎಷ್ಟು ಆ್ಯಕ್ಯುರೇಟಾಗಿ ಬರುತ್ತೆ ಅದೇ ಥರ ಪರ್ಫೆಕ್ಟ್ ಕಾಪಿ ನಿಮಗೆ ಇಲ್ಲಿ ಸ್ಕ್ಯಾನಿಂಗಲ್ಲಿ ಸಿಕ್ಬಿಡುತ್ತೆ. ಇದು PDF ಫೈಲಲ್ಲಿ ಸಹ ನೀವು ಸೇವ್ ಮಾಡಿ ಕಳಿಸ್ಬೋದು, ಆ್ಯಂಡ್ ಆ್ಯಸ್ ವೆಲ್ ಆಸ್ JPG ಸಹ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನೀವು ಮೊಬೈಲಲ್ಲೇ ಸ್ಕ್ಯಾನರ್ನ ಹಾಕ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ತಕ್ಷಣಕ್ಕೆ ಎಮರ್ಜೆನ್ಸಿಗೆ ಬೇಕಂದರೆ ಎಲ್ಲಿ ಹೋಗಿ ನೀವು ಸ್ಕ್ಯಾನರ್ ನೋಡ್ಕೊಳಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಯಾರು ಪರ್ಟಿಕ್ಯುಲರ್ ಪರ್ಸನ್ಗೆ ಅದು ಬೇಕಿರುತ್ತೆ ಅಥವಾ ಪ್ರಿಂಟ್ ತಗೋಬೇಕಾ ಅಥವಾ ಶೇರ್ ಮಾಡಬೇಕಾ, ಅದು ಯಾವ ರೀತಿ ನಿಮಗೆ ನೀಡಿರುತ್ತೆ ಅದ್ರ ಪ್ರಕಾರ ನೀವು ತಗೋಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋದ ತಕ್ಷಣ ನಿಮಗೆ ಇಲ್ಲಿ ಕ್ಯಾಬ್ ಸ್ಕ್ಯಾನರ್ ಅಂತ ಟೈಪ್ ಮಾಡಿ. ಓಕೆ, ಇದರಲ್ಲಿ ಫಸ್ಟ್ ಒನ್ ಈ ಲೋಗೋ ಇರೋದು CS ಇನ್ಸ್ಟಾಲ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, 25 MB ಏನೋ ಇದೆ. ಇನ್ಸ್ಟಾಲ್ ಆದ ತಕ್ಷಣ ಅದನ್ನು ಓಪನ್ ಮಾಡ್ತೀನಿ. ನಿಮಗೆ ಈ ಥರ ಒಂದು ಲೋಗೋ ಓಪನ್ ಆಗುತ್ತೆ, ಅಂದರೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಡಾಕ್ಯುಮೆಂಟ್ ಮಾಡಿಟ್ಟಿದ್ದೀನಿ, ಸೊ ಹಾಗಾಗಿ ಇಲ್ಲ ನೀವು ಬಿಗಿನಿಂಗಲ್ಲೇ ಕೇಳುತ್ತೆ. ನೀವು ಈ ಥರ ನೀವು ಇದೆಲ್ಲ ನೋಡ್ಬೋದು. ಇದು ನಿಮಗೆ ಕ್ಲೌಡ್ ಸ್ಪೇಸಲ್ಲಿ ಮಾಡಬೇಕಂದ್ರೆ, ಈಗ ಹೊಸದನ್ನು ಮಾಡಬೇಕಂದ್ರೆ ನೋಡಿ ನಿಮಗೆಲ್ಲ ಆಪ್ಷನ್ ಸಿಗುತ್ತಿಲ್ಲ. ನೀವು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋದ್ರಲ್ಲಿ ಸೇವ್ ಮಾಡಿಡ್ಬೋದು, ಆ ಥರ ಎಲ್ಲ. ಪ್ರೀಮಿಯಮ್ ಅಂದರೆ ನೀವು ಅದನ್ನು ಎಕ್ಸ್ಟ್ರಾ ಅಡಿಷ್ನಲ್ ಬೇಕಂದ್ರೆ ಪರ್ಚೇಸ್ ಮಾಡಬೇಕು. ಈಗ ನಾನು ಹೊಸದು ಮಾಡಬೇಕಂದ್ರೆ ಸೇಮ್ ಇದು ಕ್ಯಾಮ್ರಾಯಿಂದನೇ ವರ್ಕ್ ಆಗುತ್ತೆ. ನಾನು ಈಗ ಕ್ಲಿಕ್ ಮಾಡ್ತಾಯಿದ್ದೀನಿ, ಎಲ್ಲಿ ಕ್ಯಾಮ್ರಾ ಮೇಲೆ ಇಲ್ಲೇನು ಬಂತು, ಸಿಂಗಲ್ ಮೋಡ್ ಅಂತ ಬಂತು. ಈ QR ಮೋಡ್ ಅಂದರೆ QR ಸ್ಕ್ಯಾನಿಂಗ್ ಮಾಡ್ತೀವಲ್ಲ ಅದರದ್ದು. ಓಕೆ, ನೀವು ಇಲ್ಲಿ ಸೆಟ್ಟಿಂಗ್ಸೆಲ್ಲ ನೋಡ್ಕೊಬೋದು. ನಿಮಗೇನು ಲೈಟ್ ಆಫ್ ಇರಬೇಕಾ ಆನ್ ಇರಬೇಕಾ, ಓಕೆ, ಫ್ಲ್ಯಾಶು ಅದು ನೋಡ್ಕೊಬೋದು. ಮತ್ತು ನಿಮ್ಗೆ ಯಾವ ಥರ ಸೈಜ್ ಇರಬೇಕು, ಇಲ್ಲ ಆಟೋ ಹಾರಿಜೆಂಟಲ್ ಅದು ಬರಬೇಕಾ ವರ್ಟಿಕಲಾಗಿ ಬರಬೇಕಾ ಆ ಥರ ಎಲ್ಲ. ಮತ್ತು ಇದೇನು ನಿಮಗೆ ಎಷ್ಟು ಮೆಗಾ ಪಿಕ್ಸೆಲಲ್ಲಿ ಬೇಕು ಅಥವಾ ಯಾವ ಪಿಕ್ಸೆಲಲ್ಲಿ ಬೇಕು ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನಾನು ಈ ಡಾಕ್ಯುಮೆಂಟ್ ಇದೆ ನನ್ನ ಕಡೆ, ಇದನ್ನೊಂದು ಈ ಫೋಟೋ ತಗೊತೀನಿ. ಫಸ್ಟ್ ಅದು ಕ್ಯಾಮ್ರಾದಲ್ಲೇ ಫೋಟೋದಲ್ಲೇ ಬರೋದು, ಕ್ಯಾಮ್ರಾ ತಗೊಂಡಿದ್ದೀನಿ. ಓಕೆ, ಅದಾದಮೇಲೆ ಪ್ರೊಸೆಸಿಂಗ್ ಆಗ್ತಿದೆ. ಒಂದು 1 hour ಮಿನಿಟ್ ನೋಡಿ. ಈಗ ಅದೇನಿದೆಯಲ್ಲ ಇದು ಸೈಜು, ನೀವು ಎಲ್ಲಿಂದ ಎಲ್ಲಿವರೆಗೂ ನಿಮಗೆ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಫೈಲ್ನ ಡ್ರ್ಯಾಗ್ ಮಾಡಿಬಿಟ್ಟು ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ಅದಾಗದೇ ಆಗುತ್ತೆ. ಸಮ್ಟೈಮ್ಸ್ ನಾವು ಡಾಕ್ಯುಮೆಂಟ್ ಸರಿಯಾಗಿ ತೆಗೆದಿಲ್ಲ ಅಂದರೆ ನೋಡಿ, ಇದನ್ನು ಇಷ್ಟು ಕರೆಕ್ಟಾಗಿ ಅದೆಷ್ಟು ಬೇಕೋ ಆ ಸೈಜಿಗೆ ನಾನು ಮಾಡ್ಕೊಂಡಿದ್ದೀನಿ. ನನಗೆ ಅಷ್ಟೇ ಡಾಕ್ಯುಮೆಂಟ್ ಬೇಕು. ಅದು ಸ್ವಲ್ಪ ಇದ್ರ ಮೇಲೆ ಇಟ್ಟರೆ ಝೂಮ್ ಸೈಜ್ ತೋರಿಸುತ್ತೆ ಎಲ್ಲಿವರೆಗೂ ಕವರ್ ಆಗಿದೆ ಅಂತ. ಈಗ ಇಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಇದನ್ನು ರೊಟೇಷನ್ ಮಾಡೋದಕ್ಕೆ ಇವೆಲ್ಲ ರೊಟೇಷನ್ ಮಾಡಿ ನೋಡೋವಂಥದ್ದು. ಟಿಕ್ ಮಾರ್ಕ್ ಇದೆಯಲ್ಲ, ಇದು ಫುಲ್ ಸ್ಕ್ರೀನು, ಅದಾಗದೇ ಸೆಟ್ ಆಗುತ್ತೆ. ಅಥವಾ ಬೇಡ ಅಂದರೆ ಅದು ಮತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಸೆಟ್ ಮಾಡ್ಕೊಬೇಕು. ನಾನು ಫುಲ್ ಸ್ಕ್ರೀನ್ ಸೆಟ್ ಮಾಡಿದ್ದೀನಿ. ಈಗ ಟಿಕ್ ಮಾಡಿ ನೋಡಿ, ಕ್ರಾಪಿಂಗ್ ಇಮೇಜ್ ಬಂತು ನೋಡಿ, ಪರ್ಫೆಕ್ಟ್ ಸ್ಕ್ಯಾನ್ ಕಾಪಿ. ಈಗ ಇದನ್ನು ಮತ್ತೆ ಟಿಕ್ ಮಾಡ್ತೀನಿ, ಸೇವ್ ಆಗ್ತಿದೆ. ಏನಾಗಿ PDF ಆಗಿ ಸೇವ್ ಆಗುತ್ತದೆ ನೋಡಿ. ನ್ಯೂ ಡಾಕ್ಯುಮೆಂಟ್ 1 ಅಂತ ಎಷ್ಟು ಪರ್ಫೆಕ್ಟ್ ಬರುತ್ತೆ ಅಂದರೆ ನಿಮ್ಗೆ ಅದು ಆ್ಯಕ್ಚುಲಿ ಲೆಟರ್ ಸಹ ನೀಟಾಗಿ ಕಾಣುತ್ತೆ. ಓಕೆ ನೋಡಿ, ನೀವು ಅದನ್ನು ಇದೊಂದು ಸ್ಕ್ಯಾನಿಂಗ್ ಕಾಪಿ. ನೀವು ಸ್ಕ್ಯಾನರಲ್ಲೇ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಮಾಡಿಸಿದ್ರು ಇದೇ ಸ್ಕ್ಯಾನ್ ಬರುತ್ತೆ. ಅದನ್ನು ನೀವು ಯಾವ ಥರ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಇದೇ ರೊಟೇಟ್ ಮಾಡ್ಕೊಳ್ಳೋದು ಅಥವಾ ಇದಕ್ಕಿಂತ ಸ್ಟೈಲಿಂಗ್ ಮಾಡೋದು ಇವೆಲ್ಲ ನೀವು ಮಾಡ್ಬೋದು. ಮಾಡಿಬಿಟ್ಟು ನಿಮಗೆ ಕಾಪಿ ಓಕೆ ಫೈನಲ್ ಇದನ್ನು ನಾನು ರೆಡಿ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಶೇರ್ ಮಾಡೋದ್ರ ಮೂಲಕ ನೋಡಿ PDF ಅಲ್ಲಿ ಬರುತ್ತೆ 0.90 ಅಂತ. ನೀವು PDF ಅಲ್ಲಾದರೂ ಕಳಿಸ್ಬೋದು, JPG ಆದರೂ ಕಳಿಸ್ಬೋದು, ಅಥವಾ ನಿಮ್ದು ಮೊಬೈಲಲ್ಲಿ ಸೇವ್ ಆಗಿರುತ್ತೆ ಅದನ್ನು ಸೇವ್ ಮಾಡ್ಕೊಂಬಿಟ್ಟು ಅದನ್ನು ಮೈಲ್ ಥ್ರೂ ಸಹ ಕಳಿಸ್ಬೋದು. ಓಕೆ ವ್ಯೂವರ್ಸ್, ಈ ರೀತಿ ನಿಮ್ಮ ಮೊಬೈಲನ್ನು ನೀವು ಸ್ಕ್ಯಾನರ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ನಾನು ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.